ಮದುವೆಗೆ ಬಂದಿದ್ದ ಮಹಿಳೆ ನಿಗೂಢ ರೀತಿಯಲ್ಲಿ ಕಣ್ಮರೆ. ಮಹಿಳೆ ಮೇಲೆ ಅತ್ಯಾಚಾರವೆಸಗಿ ಕೊಲೆಗೈದಿರುವಂತ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಕೊಲೆ ಮಾಡಿ ಕೆರೆಗೆ ಶವ ಎಸೆದಿರುವಂತ ಅನುಮಾನ, ಅತ್ಯಾಚಾರ ಎಸಗಿ ಮೈಮೇಲಿದ್ದ ಒಡವೆ ದೋಚಿರುವಂತ ಶಂಕೆ ವ್ಯಕ್ತವಾಗ್ತಾ ಇರೋದು. ಹಾಸನದ ಕಲ್ಕೆರೆ ಬಳಿ ಮಹಿಳೆಗ ಬಟ್ಟೆ ಮತ್ತು ವಸ್ತುಗಳು ಪತ್ತೆಯಾಗಿದೆ. ಕಲ್ಕೆರೆ ಬಳಿ ಪೊಲೀಸರಿಂದ ತೀವ್ರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಮಹಿಳೆ ನಿಗೂಢ ರೀತಿಯಲ್ಲಿ ಕಣ್ಮರೆ ಆಗಿರುವಂಥ ಕೇಸ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆಗೆ ಈಗ ಒಂದಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆಗೈದಿರಬಹುದಾದ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಕೊಲೆ ಮಾಡಿ ಕೆರೆಗೆ ಶವವನ್ನು ಎಸೆದಿರಬಹುದೇನೋ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿ ಇದೀಗ ಅದೇ ಆ್ಯಂಗಲಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಯಾಕಂದರೆ ಹಾಸನದ ಕಲ್ಕೆರೆ ಬಳಿ ಮಹಿಳೆಯ ಬಟ್ಟೆ, ವಸ್ತು ಇದೆಲ್ಲ ಪತ್ತೆ ಆಗಿದೆ. ಸೊ ಇದೊಂದಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಚಪ್ಪಲಿ ಮತ್ತು ಬಟ್ಟೆ ಇರೋದು ಮಾಹಿತಿ ನೀಡ್ತಾರೆ ಈ ಘಟನೆ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಒಂದಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. ಈ ಸಂಬಂಧಿಕರು ಕೂಡ ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಯಾವ ಆಂಗಲಲ್ಲಿ ತನಿಖೆ ನಡೀತಾ ಇದೆ, ಇಲ್ಲಿವರೆಗೂ ಏನೆಲ್ಲ ಮಾಹಿತಿ ಸಿಕ್ಕಿದೆ? ಸ್ಥಳಕ್ಕೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮಕ್ಕೆ ಕೂಡ ಬಂದಿರುವಂತದ್ದು. ಜೊತೆಗೆ ಬೇಲೂರು ಪೊಲೀಸರಾಗಿರ್ಬೋದು, ಅರೆಹಳ್ಳಿ ಪೊಲೀಸರಾಗಿರ್ಬೋದು, ಹಳೇಬೀಡು ಪೊಲೀಸರು, ಜೊತೆಗೆ ಹಾಸನ ಗ್ರಾಮಾಂತರ ಪೊಲೀಸರು ಎಲ್ಲರೂ ಕೂಡ ಇಲ್ಲಿ ಮೊಕ್ಕ ಮೂಡಿದ್ದಾರೆ. ಒಂದು ಸದ್ಯಕ್ಕೆ ಈಗ ಕೇಳಿ ಬಂದಿರುವಂತಹ ಆರೋಪ ಏನಂತಂದ್ರೆ, ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಿಂದ ಬಂದಂತಹ ಮಹಿಳೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ಮದುವೆಯನ್ನ ಮುಗಿಸ್ಕೊಂಡು ಅಲ್ಲಿಂದ ನೇರವಾಗಿ ಬಸ್ ಹತ್ತುತ್ತಾರೆ. ಬಸ್ ಹತ್ತಿ ಬೇಲೂರು ಬಸ್ ನಿಲ್ದಾಣದಲ್ಲಿ ಇಳಿಯುವಂತದ್ದು. ನಂತರ ಮತ್ತೆ ಮನೆಗೆ ಪತಿ ರುದ್ರೇಶ್ ಏನಿದ್ದಾರೆ, ಪತಿ ರುದ್ರೇಶ್ಗೆ ನನಗೆ ಬಸ್ ಸಿಕ್ಕಿದೆ, ಬಸ್ ನಲ್ಲಿ ಬರ್ತೀನಿ ಮತ್ತೆ ವಾಪಸ್ಸು ಅನ್ನುವ ಮಾಹಿತಿಯನ್ನು ಕೂಡ ಹೇಳ್ತಾರೆ. ಅದಾದ ನಂತರದಲ್ಲಿ ಫೋನ್ ಕೂಡ ಸ್ವಿಚ್ ಆಫ್ ಆಗಿರುವಂತದ್ದು. ಸ್ವಿಚ್ ಆಫ್ ಆದ ನಂತರ ಕಲ್ಕೆರೆಯ ಬಳಿ ಅವರ ಒಂದಿಷ್ಟು ವಸ್ತುಗಳು ಪತ್ತೆಯಾಗಿದೆ. ಅಂದ್ರೆ ಅವರು ಬಳಸಿದಂತಹ ವೆನಿಟಿ ಬ್ಯಾಗ್ ಆಗಿರ್ಬೋದು, ಜೊತೆಗೆ ಒಳ ಉಡುಪುಗಳು ಕೂಡ ಪತ್ತೆಯಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಈಗ ಗೊತ್ತಾಗ್ತಾ ಇರುವಂತದ್ದು. ಇಲ್ಲಿ ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು, ಸುಮಾರು ಅವರ ಮೈ ಮೇಲೆ ಅವರ ಸಂಬಂಧಿಕರು ಹೇಳ್ತಾ ಇರುವಂತದ್ದು 100ರಿಂದ 150 ಗ್ರಾಮ್ ಒಡವೆ ಕೂಡ ಇತ್ತು ಅನ್ನುವ ಮಾಹಿತಿಯನ್ನ ಸ್ವತಃ ಅವರ ಏನು ಪ್ರಿಯಾಂಕಾ ಪತಿ ರುದ್ರೇಶ್ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಈಗ ಬೆಳಿಗ್ಗೆಯಿಂದಲೂ ಮುಳುಗು ತಜ್ಞರಾಗಿರ್ಬೋದು, ಅಗ್ನಿಶಾಮಕ ಸಿಬ್ಬಂದಿಯಿಂದ ಈಗಾಗಲೇ ಆಕೆಗೆ ಅಂದ್ರೆ ಕೆರೆಯಲ್ಲಿ ಏನಾದ್ರೂ ಅಕಸ್ಮಾತ್ ಆಕೆಯ ಶವ ಅಂದ್ರೆ ಕೊಲೆಯನ್ನು ಮಾಡಿ ಏನಾದ್ರೂ ಎಸ್ತೋಗಿರ್ತಾರ, ಆ ತರದ ಒಂದು ಶಂಕೆ ವ್ಯಕ್ತವಾಗಿದೆ. ಹಾಗಾಗಿ ಅಲ್ಲಿ ಆಕೆಯನ್ನು ಹುಡುಕಾಟ ನಡೆಸ್ತಾ ಇದ್ದಾರೆ. ಎಲ್ಲಾ ದಿಕ್ಕುಗಳಲ್ಲಿ ಪೊಲೀಸರು ಈಗಾಗಲೇ ಸಾಕಷ್ಟು ತನಿಖೆ ಮಾಡ್ತಾ ಇರುವಂತದ್ದು. ನಿನ್ನೆ ಇಡೀ ದಿನ ಅವರು ಪೊಲೀಸ್ ಠಾಣೆಗೆ ದೂರು ಕೊಡುವಂತಹ ಕೆಲಸ ಮಾಡಿದ್ದಾರೆ. ಬೇಲೂರು ಠಾಣೆಯಲ್ಲಿ ದೂರನ್ನು ಕೂಡ ತೆಗೆದುಕೊಂಡಿದ್ದಾರೆ. ನಂತರದಲ್ಲಿ ಈಗ ಮತ್ತೆ ಆಧಾರ್ ಕಾರ್ಡ್ ಅವರ ಪ್ರಿಯಾಂಕಾ ಆಧಾರ್ ಕಾರ್ಡ್ ಏನಿತ್ತು, ಪ್ರಿಯಾಂಕಾ ಆಧಾರ್ ಕಾರ್ಡ್ ಅಲ್ಲಿ ಆ ಪತಿಯ ನಂಬರ್ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿನ ಸ್ಥಳೀಯರು ಧರ್ಮಸ್ಥಳಕ್ಕೆ ಹೋಗುವಂತಹ ಪಾದಯಾತ್ರಿಗಳು ಆಧಾರ್ ಕಾರ್ಡ್ ನ ತೆಗೆದುಕೊಂಡು ಫೋನ್ ಮಾಡಿರುವಂತದ್ದು. ಆಗ ಮಾಹಿತಿ ಈಗಾಗಲೇ ಹೊರಬಂದಿದೆ. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ಪ್ರಿಯಾಂಕಾ ಅವರ ಪತಿ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಮಾತನಾಡಿಸಿದ್ದಾರೆ. ಅವ್ರಿಗೇನು ಹೇಳ್ತಾರೆ ಕೇಳೋಣ ಬನ್ನಿ. ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮದಲ್ಲಿ ಈಗಾಗಲೇ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಪ್ರಿಯಾಂಕಾ ಎಂಬುವ ಮಹಿಳೆ ಈಗಾಗಲೇ ಕಣ್ಮರೆ ಆಗಿರ್ತಕ್ಕಂಥದ್ದು. ಅವರ ಪತಿ ನಮ್ಮ ಜೊತೆಗಿದ್ದಾರೆ. ಸರ್, ತಮ್ಮ ಹೆಸರು? ಸರ್, ರುದ್ರೇಶ್. ಸರ್, ಈಗ ಅವರು ಯಾವಾಗ ಎಲ್ಲಿಂದ ಹೊರಟಿದ್ದು ಸರ್? ಎಲ್ಲಿಗೆ ಬಂದಿದ್ರು? ಜೊತೆಗೆ ಹೆಂಗೆ ಗೊತ್ತಾಯ್ತು ನಿಮಗೆ ಮಾಹಿತಿ ಅಂತ? ಸರ್, ಗುರುವಾರ ಬೆಳಗ್ಗೆ ಅವ್ರು 5 ಗಂಟೆಗೆ ಊರಿಂದ ಹೊರಟರು. ಕುಣಿಗಾಲಿಗೆ ನಾನೇ ಕರ್ಕೊಂಡು ಹೋಗಿ ಬಸ್ ಹಸ್ಬಿಟ್ಟು ಊರಿಗೆ ಹೋದೆ. ಅವ್ರು ಮದುವೆಗೆ ಹೋಗಿ ಚಿಕ್ಕಮಗಳೂರು ಮದುವೆಗೆ ಅಂತ ಹೋಗಿದ್ರು. ಮದುವೆ ಮುಗಿಸ್ಕೊಂಡು ಮಧ್ಯಾಹ್ನ ಊರಿಗೆ ಹೋಗಿದ್ದಾರೆ. ಬಿಕ್ಕೋಡು ಹತ್ರ ಕೈಮರ ಅವ್ರ ಊರು. ಅಲ್ಲಿ ಊರಿಗೆ ಹೋಗಿದ್ದಾರೆ. ಸಾಯಂಕಾಲ ತನಕ ಊರಲ್ಲಿದ್ದೆ. ಸಾಯಂಕಾಲ 5:30 6 ಗಂಟೆ ಮೇಲೆ ಊರಿಗೆ ವಾಪಸ್ ಕುಣಿಗಾಲಿಗೆ ಬರೋಕ್ಕೆ ಹೊರಟಿದ್ದಾರೆ. 6:30ಗೆ ಬಸ್ ಹತ್ತಿದ್ದಾರೆ ಕೈಮರದ. ಅಲ್ಲಿ ಬಸ್ ಹತ್ತುವಾಗೂ ನಮಗೆ ಫೋನ್ ಮಾಡಿದ್ದಾರೆ, ಹೊರಡ್ತಾ ಇದ್ದೀನಿ ಬರ್ತೀನಿ ಅಂತ ಫೋನ್ ಮಾಡಿದರು. ಅದಾದಮೇಲೆ ನಮಗೆ ಫೋನೇ ಮಾಡಿಲ್ಲ. 8:15 ನಾವು ಫೋನ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಬರ್ತಾಯಿತ್ತು. ನೈಟು 8:15 ನಾವು ಫೋನ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಬರ್ತಾಯಿತ್ತು. ಆವಾಗಿಂದ ಫೋನ್ ಸ್ವಿಚ್ ಆಫ್ ಆಗ್ತಲೇ ಇದೆ. ಈಗ ಹೆಂಗೆ ಗೊತ್ತಾಯ್ತು ಇವರು ಇಲ್ಲಿ ಈ ಲೊಕೇಶನ್ ಇದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಸರ್, ನಾವು ನೆನ್ನೆ ನೈಟೆಲ್ಲ ಊರಲ್ಲಿ ವೆಯ್ಟ್ ಮಾಡಿ ಗೊತ್ತಾಗಲಿಲ್ಲ. ಬೆಳಗ್ಗೆ ಇಲ್ಲಿ ಕೂಡ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೋ. ಅಷ್ಟೊತ್ತಿಗೆ ಯಾರೋ ಧರ್ಮಸ್ಥಳ ಪಾದಯಾತ್ರೆ ಹೋಗೋರು ಇಲ್ಲಿ ಆಧಾರ್ ಕಾರ್ಡ್ ಬಿದ್ದೈತೆ ಅಂತ ನನ್ನ ಆಧಾರ್ ಕಾರ್ಡಲ್ಲಿ ನನ್ನ ನಂಬರ್ ಇರೋದ್ರಿಂದ ನನಗೆ ಫೋನ್ ಮಾಡಿದ್ರು. ಆಗಾಗ ನಂಬರ್ನ ತೊಗೊಂಡು ಇಲ್ಲಿಗೆ ಬಂದಿದ್ವಿ.
ಈಗ ಪೊಲೀಸವ್ರು ಏನಂದ್ರು? ಪೊಲೀಸ್ನವರು ನಿನ್ನೆ ಎಲ್ಲ ಬೆಳಗ್ಗೆ ಬಂದಾಗ ಕಂಪ್ಲೇಂಟ್ ಕೊಡೋಣ ಅಂತ ಬಂದು ನಮಗೆ ಬೇಲೂರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋದರೆ ನಮಗೆ ಅರಹಳ್ಳಿ ಬರುತ್ತೆ ಅಂದರು. ಅರಹಳ್ಳಿಗೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವರು ಅಲ್ಲಿಂದ ತಿರ್ಗಿ ನಮಗೆ ಬರೋದಿಲ್ಲ, ಬೇಲೂರಿಗೆ ಹೋಗಿ ಅಂದರು. ನಿನ್ನೆಲ್ಲ ಕಂಪ್ಲೇಂಟ್ ತಗೊಳ್ಳೇ ಇಲ್ಲ. ಸಾಯಂಕಾಲ ತನಕ ವೆಯ್ಟ್ ಮಾಡಿಸ್ಬಿಟ್ರು. ಸಾಯಂಕಾಲ 6 ಗಂಟೆಗೂ ಬೇಲೂರವರು ಕಂಪ್ಲೇಂಟ್ FIR ಕೊಡಲೇ ಇಲ್ಲ. 7-7:30 ಮೇಲೆ 0 FIR ಮಾಡಿ ನಮ್ಗೆ ಕೊಟ್ಟರು. ಆಮೇಲೆ ತಿರ್ಗಿ ಮತ್ತೆ ಅರಹಳ್ಳಿಗೆ ಹೋಗಿ ನೈಟ್ 10:30-11 ಗಂಟೆಯಲ್ಲಿ ಕಂಪ್ಲೇಂಟ್ ಮಾಡಿಸಿದ್ವಿ. ಒಡವೆ ಏನೋ ಧರಿಸಿದ್ರು ಅಂತ ಹೇಳ್ತಾ ಇದ್ರು ನಿಮ್ಮ ಯಾರೋ ಅವರು ಸೌಮ್ಯ ಅವ್ರು ಹೇಳ್ತಾರೆ ಅವ್ರ ಸಂಬಂಧಿಕರು. ಅದು ಸಂಬಂಧಿಕರೆಲ್ಲ ಒಡವೆ ಹಾಕೊಂಡು ಹೋಗಿದ್ರು. ಊರಿಂದನೇ ಹೋಗ್ಬೇಕಾದ್ರೆ 2 ಬಳೆ, ಒಂದು ನೆಕ್ಲೆಸ್ಸು ಮತ್ತು 2 ಎಲೆ ಸರ, ಉಂಗುರಗಳು ಎಲ್ಲ ಒಂದು 150 ಗ್ರಾಮ್ ಮೇಲಿದ್ದು ಸರ್. ಇದಿಷ್ಟು ಈಗಾಗಲೇ ನಿಗೂಢವಾಗಿ ಕಣ್ಮರೆ ಆಗಿರ್ತಕ್ಕಂತಹ ಪ್ರಿಯಾಂಕಾ ಏನಿದ್ದಾರೆ, ಪ್ರಿಯಾಂಕಾ ಪತಿಯವರು ಹೇಳುವಂಥ ಮಾತು ಅಂದರೆ ಸುಮಾರು ಅವರ ಮೈ ಮೇಲೆ 150 ಗ್ರಾಮ್ ಒಡವೆ ಕೂಡ ಇತ್ತು. ಹಾಗಾಗಿ ಅದನ್ನು ಮದುವೆಗೆ ಅಂತಲೇ ಧರಿಸ್ಕೊಂಡು ಏನು ಕುಣಿಗಲ್ ತಾಲೂಕಿನಿಂದ ಇಲ್ಲಿಗೆ ಬಿಕ್ಕೋಡಿಗೆ ಬಂದಿದ್ದರು. ಮದುವೆ ಮುಗಿಸ್ಕೊಂಡು ಜೊತೆಗೆ ಬೇಲೂರಿಗೆ ಬಂದು ಫೋನ್ ಕೂಡ ಮಾಡಿದ್ದಾರೆ. ನಾನು ಈಗ ಹೊರಡ್ತಾ ಇದ್ದೀನಿ, ಕುಣಿಗಲ್ ಹತ್ರ ಬರ್ತಾಯಿದ್ದೀನಿ ಅನ್ನುವ ಫೋನ್ ಮಾಡಿದ್ದಾರೆ. ಆದರೆ ನಂತರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅನ್ನುವ ಮಾಹಿತಿಯನ್ನು ಈಗ ಸದ್ಯಕ್ಕೆ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹಾಸನ.